ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ 2026-27 ಅಕೌಂಟೆನ್ಸಿ ಬ್ಲೂ ಪ್ರಿಂಟ್ ಅನ್ನ ಏನು ನಮ್ಮ PUC ಬೋರ್ಡ್ ರಿಲೀಸ್ ಮಾಡಿದೆ ಅದರ ಬಗ್ಗೆ ಅನಾಲಿಸಿಸ್ ಅನ್ನ ಮಾಡೋಣ. ಇವತ್ತಿನ ಈ ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡು ನಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ನಾನು ಒಂದು ಸ್ಟಡಿ ಪ್ಲಾನ್ ಅನ್ನ ರೆಡಿ ಮಾಡಿದ್ದೇನೆ. ಈಗಲೇ ಪಿಂಡ್ ಕಾಮೆಂಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಸ್ಟಡಿ ಪ್ಲಾನ್ ಅನ್ನ. ನಿಮ್ಮ ಡೀಟೇಲ್ಸ್ ಫಿಲ್ ಮಾಡುವಂತದ್ದನ್ನ ಅಲ್ಲಿ ಮರಿಬೇಡಿ. ಹಾಗಾದ್ರೆ ಯಾಕೆ ತಡ, ನಮ್ಮ ಅನಾಲಿಸಿಸ್ ಅನ್ನ ಶುರು ಮಾಡಿಕೊಂಡು ಬಿಡೋಣ. ಸೊ ಆಸ್ ಯೂಶುವಲ್ ನಮ್ಮ ಅಕೌಂಟೆನ್ಸಿಯಲ್ಲಿ 10 ಪಾಠಗಳನ್ನ ಅವನು ಇಟ್ಟಿದ್ದಾನೆ. ಮೊದಲನೆಯ ಪಾಠ 10 ಮಾರ್ಕ್ಸಿಗೆ, ಎರಡನೆಯ ಪಾಠ 14 ಮಾರ್ಕ್ಸಿಗೆ, ಮೂರನೆಯ ಪಾಠ 16ಕ್ಕೆ, ನಾಲ್ಕನೆಯ ಪಾಠ 14ಕ್ಕೆ. ದಿಸ್ ಇಸ್ ಅವರ್ ಪಾರ್ಟ್ ಎ. Part B, the most important and my favorite part. So share capital 16, redemption of debentures and issue 14, ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 10ಕ್ಕಾದ್ರೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 14, ಅಕೌಂಟಿಂಗ್ ರೇಷಿಯೋಸ್ 14 ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ 10 ಮಾರ್ಕ್ಸಿಗೆ ಬರುತ್ತೆ. ಹಾಗಾದ್ರೆ ಸರ್ ಎಲ್ಲೆಲ್ಲಿಂದ ಅಟೆಂಡ್ ಮಾಡಬೇಕು? ಪಿಂಡ್ ಕಾಮೆಂಟ್ ಅಲ್ಲಿ ನಾನು ಒಂದು ಲಿಂಕ್ ಅನ್ನ ಹಾಕಿದ್ದೀನಿ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಪರ್ಫೆಕ್ಟ್ ಸ್ಟಡಿ ಪ್ಲಾನ್ ಅನ್ನ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀನಿ. ಈಗಲೇ ಹೋಗಿ ಆ ಪಿಂಡ್ ಕಾಮೆಂಟ್ ಅಲ್ಲಿ ಆ ಡಾಕ್ಯುಮೆಂಟ್ ಅನ್ನ ಡೌನ್ಲೋಡ್ ಮಾಡಿ. ಹಾಗಾದ್ರೆ 1 ಮಾರ್ಕ್ ಅಲ್ಲಿ ಯಾವ್ಯಾವ ಚಾಪ್ಟರ್ಗಳು? ಈ ಸತಿನೂ ಕೂಡ ನಮ್ಮ ಅಕೌಂಟೆನ್ಸಿ 1 ಮಾರ್ಕ್ಸ್ ಅಲ್ಲಿ ಅಷ್ಟು ಚೇಂಜಸ್ ಬಂದಿಲ್ಲ. ಎಲ್ಲ ಚಾಪ್ಟರ್ಗಳಿಂದಾನು 2 ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ 2 ಮಾರ್ಕ್ಸ್ ಅಂತ ಬಂದಾಗ ಚಾಪ್ಟರ್ 1, ಚಾಪ್ಟರ್ 3, ಚಾಪ್ಟರ್ 5, ಚಾಪ್ಟರ್ 7 ಮತ್ತು ಚಾಪ್ಟರ್ 10. ಸೊ 1, 3, 5, 7 ಮತ್ತು 10 5 ಪ್ರಶ್ನೆಗಳು ಬರುತ್ತವೆ. ಯಾವುದಾದ್ರೂ 3 ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಬೇಕು. ನನ್ನನ್ನ ಕೇಳಿದ್ರೆ ದಿಸ್ ಅಂಡ್ ದಿಸ್ 5, 7, 10 ಇಸ್ ಅ ಪರ್ಫೆಕ್ಟ್ ಚಾಯ್ಸ್ ಫಾರ್ 2 ಮಾರ್ಕರ್ಸ್. 6 ಮಾರ್ಕ್ ಅಂತ ಬಂದಾಗ ಯಾವಾಗ್ಲೂ ಕೂಡ ಚಾಪ್ಟರ್ 1 ಮತ್ತು ಡೆತ್ ಆಫ್ ಅ ಪಾರ್ಟ್ನರ್ ಮಿಸ್ ಮಾಡಬೇಡಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಿಸ್ ಮಾಡಬೇಡಿ. ಇಲ್ಲೇ ನಿಮಗೆ ಆ 3 ಪ್ರಶ್ನೆಗಳು ಬಂದ್ಬಿಟ್ಟು ಎಕ್ಸ್ಟ್ರಾ ಅಟೆಂಪ್ಟ್ ಮಾಡಬೇಕು ಅಂದ್ರೆ ಅವನು ಅಕಸ್ಮಾತ್ ಅಡ್ಮಿಷನ್, ರಿಟೈರ್ಮೆಂಟ್ ಯಾವುದು ಕೊಡ್ತಾನೆ ನೋಡಿ ಅಟೆಂಪ್ಟ್ ಮಾಡಿ. ಅದನ್ನೂ ಬಿಟ್ಟುಬಿಟ್ರೆ ನಮ್ಮ ಕ್ಯಾಶ್ ಫ್ಲೋ ಇಸ್ ವೆರಿ ಸಿಂಪಲ್. ಅದಕ್ಕೆ ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಬೋರ್ಡಿನ ಕ್ವೆಶ್ಚನ್ ಬ್ಯಾಂಕ್ ಇಂದ ಬಂದಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಒನ್ ಶಾರ್ಟ್ ವಿಡಿಯೋನ ಚೆಕ್ಔಟ್ ಮಾಡಿ. 12 ಮಾರ್ಕ್ಸ್ ಪ್ರಶ್ನೆ ಅಂತ ಬಂದಾಗ ಐ ವುಡ್ ಆಲ್ವೇಸ್ ರೆಕಮೆಂಡ್ ಯು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈ 3 ಮಿಸ್ ಮಾಡ್ಕೊಳ್ಬೇಡಿ. ಇದರ ಜೊತೆಗೆ ಡಿಸಲ್ಯೂಷನ್ ಅನ್ನ ಇಟ್ಕೊಳ್ಳಿ. ಈ 4 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿ. ರೇಷಿಯೋ ಅನಾಲಿಸಿಸ್ ಮತ್ತೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಯಾವುದು ಕೊಡ್ತಾನೆ ಅದನ್ನ ಚಾಯ್ಸ್ ಆಗಿ ಇಟ್ಕೊಳ್ಳಿ. ಬಟ್ ರೇಷಿಯೋ ಅನಾಲಿಸಿಸ್ ಅನ್ನ ಕೂಡ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಒನ್ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಆ ಒನ್ ಶಾರ್ಟ್ ವಿಡಿಯೋವನ್ನ ಚೆಕ್ಔಟ್ ಮಾಡಿ. ಸೊ ಇದು ನಮ್ಮ ಸ್ಟಡಿ ಪ್ಲಾನಿನ ಅಥವಾ ನಮ್ಮ ಬ್ಲೂ ಪ್ರಿಂಟಿನ ಒಂದು ಸಿಂಪಲ್ ಅನಾಲಿಸಿಸ್. ಹೆಚ್ಚು ಡೀಟೇಲ್ಡ್ ಆದಂತ ಸ್ಟಡಿ ಪ್ಲಾನಿಗೆ ನಾನು ಪಿಂಡ್ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಹಾಕಿದ್ದೀನಿ. ಆ ಲಿಂಕಿನಿಂದ ಸ್ಟಡಿ ಪ್ಲಾನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಯಾಕೆ ತಡ, ಈಗಲೇ ಲಿಂಕ್ ಅನ್ನ ಪ್ರೆಸ್ ಮಾಡಿ ಸ್ಟಡಿ ಪ್ಲಾನ್ ಅನ್ನ ಡೌನ್ಲೋಡ್ ಮಾಡಿ. ಹೀಗೆ ಹಲವಾರು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂದ್ರೆ 100 ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.